ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲಿಗಪ್ಪ ಕಾರಲ್ಲಿ ಹೋಗ್ತಾ ಇದ್ದಾನೆ ಇವನು ಅಂತ ನೋಡ್ತಾ ಇದ್ದೀರಾ? ಹೇಳ್ತೀನಿ ಬನ್ನಿ. ಆಕ್ಚುಲಿ ನಾವಿವತ್ತು ಮದುವೆಗೆ ಬಟ್ಟೆ ತರಕ್ಕೆ ಅಂತ ಚಿಕ್ಕಪೇಟೆ ಸೈಡ್ ಹೋಗ್ತಾ ಇದೀವಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಓ ಹಲೋ, ವೇಟ್. ಮದುವೆ ನಂದಲ್ಲಪ್ಪ, ನಮ್ಮ ಅಣ್ಣಂದು. ಇನ್ನೇನು ನಮ್ಮ ಅಣ್ಣನ ಮದುವೆಗೆ ಜಸ್ಟ್ ಒಂದು 15 ಡೇಸ್ ಗ್ಯಾಪ್ ಇದೆ ಅಷ್ಟೇ. ಆದರೂ ಇನ್ನೂ ನಮ್ಮ ಶಾಪಿಂಗ್ ಮುಗ್ದಿಲ್ಲ. ಹೇಗಾದ್ರೂ ಮಾಡಿ ಇವತ್ತೊಂದೇ ದಿನದಲ್ಲಿ ಫುಲ್ ಶಾಪಿಂಗ್ ಅನ್ನ ಮಾಡಿ ಮುಗಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಅಂದಾಗೆ ಹೋಗ್ತಾ ಇರೋದು ನಾನು, ನಮ್ಮ ಮೊದಲನೇ ಬ್ರದರ್. ಈ ಆಕಾಶನೊಮ್ಮೆ ನೋಡ್ತಾ ಇದ್ರೆ ಮಳೆ ಬರೋ ಸೂಚನೆಗಳೇನೋ ತುಂಬಾನೇ ಕಾಣಿಸ್ತಾ ಇದೆ. ಅಲ್ಲಿ ಮೋಡ ಕಪ್ಪಾಗಿತ್ತು, ಮಳೆ ಬರೋ ಸೂಚನೆಗಳಿದಾವೆ ಅಂತಂದ್ರೆ ಸಿಟಿ ಕಡೆ ಹೋಗ್ತಾ ಹೋಗ್ತಾ ಮೋಡಗಳೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಟ್ಟಿದಾವೆ. ನಮ್ಮೂರಲ್ಲಿ ಟ್ರಾಫಿಕ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಆದ್ರೆ ಈ ಸಿಟಿಯಲ್ಲಿ ಖಾಲಿ ರೋಡ್ ಅಂದ್ರೆ ಏನು ಅಂತ ನೋಡೇ ಇಲ್ಲ. ಅಷ್ಟೊತ್ತಿಂದ ಟ್ರಾಫಿಕ್ ಅಲ್ಲಿ ನಮಗೆ ಈ ರೋಡಲ್ಲಿ ಬಂದಿದ ತಕ್ಷಣ ಎಲ್ಲಿಲ್ಲದ ಖುಷಿ, ಆ ನಿಸರ್ಗ ಸೌಂದರ್ಯ ತುಂಬಿ ಹರಿತಾ ಇದೆ. ಈ ಪ್ರಕೃತಿ ಸೌಂದರ್ಯನ ನೋಡ್ತಾ ಇದ್ರೆ ನಾನು ಎಲ್ಲ ಮರ್ತೋಗ್ಬಿಡ್ತೀನಿ. ಸೊ ಗಾಯ್ಸ್, ಅಂತೂ ಇಂತೋ ನಮ್ಮ ಡೆಸ್ಟಿನೇಷನ್ನ ನಾವು ರೀಚ್ ಆಗಿದ್ದೀವಿ. ನಾವಿವತ್ತು ಶಾಪಿಂಗ್ ಮಾಡಕ್ ಬಂದಿರೋದು ಪೋತಿ ಶಾಪಿಂಗ್ ಮಾಲ್. ಗಾಯ್ಸ್, ಬಂದಿದ ತಕ್ಷಣ ಎಂಟ್ರೆನ್ಸ್ ಅಲ್ಲಿ ಕಣ್ಣು ಜಲ್ ಅನಿಸುವಂತ ಇಂಟೀರಿಯರ್ ವಿತ್ ಲೈಟಿಂಗ್ಸ್ ಇತ್ತು. ಈ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅನ್ನೋ ಹುಚ್ಚಲ್ಲಿ ಎಲ್ಲೆಡೆ ಫೋನ್ ಇಟ್ಕೊಂಡು ವಿಡಿಯೋಸ್ ಮಾಡ್ತಿರೋ ನನ್ನನ್ನ ಏನಪ್ಪ ಇವನ್ ಚೇಷ್ಟೆ ಅಂತ ನೋಡೋರೇ ಜಾಸ್ತಿ. ಹಾಗಾಗ ನನಗೂ ನನ್ನ ಚೇಷ್ಟೆ ಮೇಲೆ ಜಿಗುಪ್ಸೆ ಬರುತ್ತೆ. ನಮ್ಮಮ್ಮಗೆ ಒಂದೆರಡು ಸ್ಯಾರೀಸ್ ಬೇಕಾಗಿತ್ತು ಅಂತ ಹೇಳಿ ಸ್ಯಾರೀಸ್ ಸೆಕ್ಷನ್ ಎಲ್ಲ ಹುಡುಕಿ ಕೊನೆಗೆ ಫೈನಲ್ ಆಗಿ ಇಷ್ಟು ಸ್ಯಾರೀಸ್ ಅನ್ನು ನಾನು ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸರಿ, ಇಲ್ಲೆಲ್ಲ ಮುಗಿಸ್ಕೊಂಡು ಕಿಡ್ಸ್ ಸೆಕ್ಷನ್ಗೆ ಹೋದ್ವಿ. ಆಕ್ಚುಲಿ ನಮ್ಮ ಅಣ್ಣನ ಮಗಳಿಗೂ ಸಹ ಬಟ್ಟೆ ತಗೋಬೇಕಾಗಿತ್ತು. ಕಲೆಕ್ಷನ್ಸ್ ಅಂತೂ ಲಾಟ್ಸ್ ಆಫ್ ಕಲೆಕ್ಷನ್ಸ್, ಮೆನ್ನು ವುಮೆನ್ನು ಕಿಡ್ಸ್ ಎಲ್ಲದರಲ್ಲೂ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇದಾವೆ. ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಫ್ಲೋರ್ಗೆ ಬಂದ ನನಗೆ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗೋಯ್ತು. ಅದು ಯಾಕಪ್ಪ ಅಂತಂದ್ರೆ ಇವೆರಡು ಡ್ರೆಸ್ಸಲ್ಲಿ ನಾನು ಯಾವತ್ತು ತಗೊಳ್ಳಿ? ಕೊನೆಗೂ ನನ್ನ ಕನ್ಫ್ಯೂಷನ್ಗೆ ಒಂದು ದಾರಿ ಸಿಕ್ತು. ನಾನು ಚೂಸ್ ಮಾಡಿ ಇಟ್ಕೊಂಡಿದ್ದಂತಹ ಎರಡು ಡ್ರೆಸ್ಸಲ್ಲಿ ಒಂದರಲ್ಲಿ ನನ್ನ ಸೈಜ್ ಇರಲಿಲ್ಲ, ಇನ್ನೊಂದ್ರಲ್ಲಿ ನನ್ನ ಸೈಜ್ ಇತ್ತು. ನನ್ನ ಸೈಜ್ ಕರೆಕ್ಟಾಗಿ ಓಕೆ ಇರೋ ಇದನ್ನೇ ನಾನು ಚೂಸ್ ಮಾಡಿದೆ. ಸರಿ ಅಂತ ಹೇಳಿ ಇಷ್ಟೆಲ್ಲ ತಗೊಂಡು ಕ್ಯಾಶ್ ಕೌಂಟರ್ ಹತ್ರ ಹೋಗಿ ಬಿಲ್ ಹಾಕ್ಸೋಣ ಅಂತ ಹೋದ್ವಿ. ಬಿಲ್ ಎಲ್ಲ ಹಾಕ್ಸಿ ಮುಗಿಸಿ ಪ್ಯಾಕಿಂಗ್ ಹತ್ರ ಹೋದ್ವಿ. ಪ್ಯಾಕಿಂಗ್ ಹತ್ರ ಹೋಗಿ ನಾವು ತಂದಿದ್ದ ಐಟಮ್ಸ್ ಅನ್ನೆಲ್ಲ ನೀಟಾಗಿ ಪ್ಯಾಕ್ ಮಾಡಿಸ್ಕೊಂಡು ಅಲ್ಲಿಂದ ಲಗೇಜ್ ತಗೊಂಡು ಕೆಳಗಡೆ ಬಂದ್ವಿ. ಇಲ್ಲಿ ಕೆಳಗಡೆ ಬಂದ್ರೆ ಮೈನ್ ಎಂಟ್ರೆನ್ಸ್ ಅಲ್ಲಿ ನಮ್ಮ ಶಾಪಿಂಗ್ ಬಿಲ್ ಅನ್ನ ಅವ್ರಿಗೆ ಪ್ರೊವೈಡ್ ಮಾಡಿದ್ರೆ ಅವರು ನಮ್ಗೆ ರಿಟರ್ನ್ ಆಗಿ ಗಿಫ್ಟ್ ಅನ್ನು ಕೂಡ ಕೊಡ್ತಾ ಇದ್ರು. ಫೈನಲಿ ನಾವು ಮಾಡಿರುವಂತ ಶಾಪಿಂಗ್ಗೆ ನಮ್ಗೆ ಇಷ್ಟೆಲ್ಲ ಗಿಫ್ಟ್ ಸಿಕ್ಕಿದೆ. ಗೆಸ್ ಮಾಡಿ ನೋಡೋಣ ನಮ್ಮ ಬಿಲ್ಲು ಎಷ್ಟಾಗಿರ್ಬೋದು ಅಂತ. ಸೊ ಗೈಸ್, ಕೊನೆಗೆ ನಮ್ಮ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಹಾಗಾಗಿ ಕ್ರೇವಿಂಗ್ಸ್ ಅಂತೂ ತುಂಬಾನೇ ಆಗ್ತಿತ್ತು, ಸಿಕ್ಕಾಪಟ್ಟೆ ಹಸಿವು ಕೂಡ ಆಗ್ತಿತ್ತು. ಅಲ್ಲೇ ಒಂದು ಸಮೋಸ ತಿನ್ಕೊಂಡು ಮತ್ತೆ ವಾಪಸ್ಸು ಮನೆ ಕಡೆ ಬಂದ್ವಿ. ಸೊ ಗೈಸ್, ಅಂದಾಗೆ ನಮ್ ಕತೆ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಟಾಟಾ, ಬೈ ಬಾಯ್.